ನಿವೃತ್ತ ಡಿಜಿಐಜಿಪಿ ಓಂ ಪ್ರಕಾಶ್ ಪುತ್ರಿ ಕೃತಿಕಾರಿಂದ ದಾಂಧಲೆಯ ಆರೋಪ ಇದು. ನಂದಿನಿ ಪಾರ್ಲರ್ನ ವಸ್ತುಗಳನ್ನು ಪೀಸ್ ಮಾಡಿದ್ರ ಕೃತಿಕಾ. ಯಾಕಂದ್ರೆ ಅವರ ತಾಯಿ ಜೈಲಲ್ಲಿದ್ದಾರೆ, ಅವರ ಗಂಡನನ್ನ ಕೊಂದು. ಅವ್ರ ಸಹೋದರ ಬೇರೆ ಕಡೆ ಶಿಫ್ಟ್ ಆಗಿದ್ದಾರಂತೆ, ಇವ್ರ ಮನೇಲಿ ಒಬ್ಬರೇ ಇರ್ತಿದ್ರಂತೆ. ಏನಾದರೂ ಮಾನಸಿಕವಾಗಿ ನೊಂದಿದ್ದಾರಾ? ಅವ್ರ ಪರಿಸ್ಥಿತಿ ಹೇಗಿದೆ? ಒಂಟಿಯಾಗಿದ್ದಾರೆ ಅವರು. ಹಾಗಾಗಿ ಅದೇನಾದರೂ ಕಾಡ್ತಾ ಇರ್ಬೋದಾ ಒಂಟಿತನ? ಸೋಮವಾರ ಮನೆ ಪಕ್ಕದ ನಂದಿನಿ ಪಾರ್ಲರ್ಗೆ ಕೃತಿಕಾ ಬಂದಿರ್ತಾರೆ. ಅಂಗಡಿ ಮುಂದೆ ನಿಂತು ಮಾಲೀಕನನ್ನ ಕೆಕ್ಕರಿಸಿ ನೋಡ್ತಾರೆ, ಗುರ್ರಾಯಿಸ್ತಾರೆ. ಹೀಗಾಗಿ ಯಾಕೆ ಮೇಡಮ್ ಏನಾಯ್ತು ಅಂತ ಅಂಗಡಿ ಮಾಲೀಕರು ಕೇಳ್ತಾರೆ. ಈ ವೇಳೆ ಏಕಾಏಕಿ ಅಂಗಡಿಯಲ್ಲಿ ದಾಂಧಲೆ ಮಾಡಿದ್ದಾರಂತೆ ಕೃತಿಕಾ. ನೋಡಿ, ಬಹಳ ಕೂಲಾಗಿ ಮಾತಾಡಿದ್ದಾರೆ. ಆ ನಂದಿನಿ ಪಾರ್ಲರ್ನ ಮಾಲೀಕರು ಬಂದು ಕೂಲಾಗಿ ಮಾತಾಡಿ, ಮೇಡಮ್ ಏನಾಯಿತು, ನಮ್ಮಿಂದ ಏನಾದ್ರು ತಪ್ಪಾಯ್ತು ಅಂತ ಕೇಳಿದ್ದಾರೆ. ಆ ಟೈಮ್ನಲ್ಲಿ ಅವ್ರ ಮೇಲೇನೋ ಹಲ್ಲೆ ಮಾಡಿದ್ದಾರಂತೆ. ನೋಡಿ, ಎಲ್ಲ ಪೀಸ್ ಮಾಡಿ ಬಿಸಾಕಿದ್ದಾರೆ. ಇನ್ನು ಸ್ಥಳಕ್ಕೆ ಪೊಲೀಸರು ಬರ್ತಾ ಇದ್ದಂತೆ ಏನೂ ಆಗದೇ ಇಲ್ಲದಂತೆ ಅವರು ವಾಪಸ್ ಆಗಿದ್ದಾರೆ. ಏನೂ ನಡೆದೇ ಇಲ್ಲ ಇಲ್ಲಿ, ನಾನೇನು ಮಾಡಿಲ್ಲ ಅನ್ನುವಂತೆ ಅಲ್ಲಿಂದ ವಾಪಸ್ ಹೋದ್ರಂತೆ. ತಮ್ಮ ತಂದೆಯನ್ನು ಕಳ್ಕೊಂಡಿದ್ದಾರೆ. ಅವ್ರ ತಾಯಿ ಕೊಲೆ ಮೇಲೆ ಈಗ ಜೈಲಲ್ಲಿದ್ದಾರೆ. ಇವರು ಕೂಡ ಜೈಲಲ್ಲಿದ್ದರು. ಇವ್ರ ಪಾತ್ರ ಇಲ್ಲ ಅಂತ ನಿಟ್ಟಿನಲ್ಲಿ ಅವ್ರನ್ನ ವಾಪಸ್ ಕಳಿಸಲಾಯಿತು. ಅವರ ಸಹೋದರ ಕೂಡ ಬೇರೆಡೆಗೆ ಶಿಫ್ಟ್ ಆಗಿದ್ದಾರಂತೆ. ಹಾಗಾಗಿ ಇವರು ಮನೆಯಲ್ಲಿ ಒಬ್ಬಂಟಿಯಾಗಿದ್ದಾರೆ. ಅವರ ಮಾನಸಿಕ ಸ್ಥಿತಿಗತಿಗಳು ಹೇಗಿದೆಯೋ ಗೊತ್ತಿಲ್ಲ. ನೋಡಿ, ಅವರಿಗೆ ಬಹಳ ನಷ್ಟ ಆಗಿದೆ. ಈಗ ಕೃತಿಕಾ ನೋಡ್ಕೊಳ್ಳೋರು ಯಾರು? ಅವ್ರ ಸಂಬಂಧಿಕರು ಕೂಡ ಅವ್ರ ಮನೆ ಹತ್ರ ಬರ್ತಾ ಇಲ್ಲ. ಇದು ಎಲ್ಲ ಒಂದು ಕಡೆ ಸಾರ್ವಜನಿಕರಲ್ಲಿ, ಅದರಲ್ಲೂ ಸ್ಥಳೀಯರಲ್ಲಿ, ಅಕ್ಕಪಕ್ಕದವರಿಗೆ ಕೃತಿಕಾ ಕಡೆಯಿಂದ ಆತಂಕ ನಿರ್ಮಾಣ ಆಗುವಂತೆ ಮಾಡಿದೆ.